ಕೊಟ್ಟಿರುವಂತಹ 4 ಪಾತ್ರಗಳನ್ನು ನಿಭಾಯಿಸಿದಂತಹ ದುಷ್ಯಂತ್ ವೇದಿಕೆಯಲ್ಲಿ. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಶಂಕರ್ ನಾಗ್ ಸರ್ ಅವರ ಹುಟ್ಟುಹಬ್ಬ ಇವತ್ತು. ಅವ್ರನ್ನ ನೆನೀತಾ, ಅವರ ಗತವೈಭವನ ನೆನೀತಾ ಮಾತನ್ನ ಪ್ರಾರಂಭ ಮಾಡ್ತೀನಿ. ಒಂದು 150 ಸಲ ಬಂದಿರಬೇಕು. ಇಷ್ಟು ಜನ ಇವತ್ತೇ ನೋಡಿದ್ ನಾನು ಮಂತ್ರಿ ಮಾಡಲ್ಲಿ. ಎಲ್ರು ಹೇಗಿದ್ದೀರಾ? ಬಹಳ ಜನ ನನ್ ಕೇಳ್ತಿರ್ತಾರೆ, ನೀವು ಸಿನಿಮಾಗೆ ಏನಕ್ಕೆ ಬಂದ್ರಿ, ನಾಯಕ ನಟ ಆಗ್ಬೇಕು ಅಂತ ಏನಕ್ಕೆ ಅನ್ಕೊಂಡ್ರಿ ಅಂತ. ಸುಮಾರು ಘಟನೆಗಳಿದೆ, ಸುಮಾರು ವ್ಯಕ್ತಿಗಳಿದ್ದಾರೆ. ಆದರೆ ಒಂದು ಘಟನೆ ನನ್ನ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ಒಮ್ಮೆ ಅರ್ಜುನ್ ಜನ್ಯ ಸರ್ ಬಂದಿದ್ರು. ಒಂದು ಕಾರ್ಯಕ್ರಮದಲ್ಲಿ ಅವರು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಹೆಸರುಗಳನ್ನ ತಗೊಂತಾರೆ. ಮೊದಲು ದೇವ್ರನ್ನ ನೆನೆಸ್ಕೊಂಡು ಆಮೇಲೆ ಇನ್ನೊಂದು ಹೆಸರನ್ನ ತಗೊಂಡ್ರು. ಆ ಹೆಸರು ತಗೊಂತಿದ್ದಂಗೆ ಅಲ್ಲಿದ್ದಂಥ ಜನಸ್ತೋಮ ನಡ್ಕೊಂಡಂಥ ರೀತಿನ ನಾನು ಗಮನಿಸ್ತಾ ಇದ್ದೆ. ಆ ಹೆಸರೇ ಕಿಚ್ಚ ಸುದೀಪ್. ನಾನು ಅನ್ಕೊಂಡೆ, ಅಲ್ಲ ಗುರು, ಈ ಹೆಸರು ಹೇಳ್ತಿದ್ದಂಗೆ ಜನ ಹಿಂಗೆ ಆಡ್ತಿದ್ದಾರೆ, ಇನ್ನು ವ್ಯಕ್ತಿನೇ ಬಂದ್ರೆ ಇನ್ನೂ ಹಿಂಗಿರುತ್ತೆ ಅಂತ. ಬಂದಿದ್ದಾರೆ. ಆ ವ್ಯಕ್ತಿನೇ ಬಂದ್ರೆ ಹೇಗಿರುತ್ತೆ ಅಂತ ಅನ್ಕೊಂತಾ ಇದೆ. ಅದು ನನ್ನ ಸಿನಿಮಾ ಟ್ರೈಲರ್ ರಿಲೀಸ್ಗೆ ಬಂದಿದ್ದಾರೆ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಸರ್, ನೀವು ಬಂದಿರೋದು, ನೀವು ನಮ್ಮ ಗತವೈಭವ ಚಿತ್ರಕ್ಕೆ ಬೆನ್ನೆಲುವಾಗಿ ನಿಂತಿರೋದು ನಮ್ಗೆ ಬಹಳ ಖುಷಿ ಇದೆ. ಒಂದು ಅವ್ರನ್ನ ಭೇಟಿಯಾದಾಗ, ನಾನು ಮೊದಲನೇ ಬಾರಿ ಭೇಟಿಯಾಗಿದ್ದು ಇತ್ತೀಚೆಗೆ ಈ ಕಾರ್ಯಕ್ರಮ ಕರೆಯೋಕ್ಕೆ. ಹೇಗೆ ಬರಿಗೈಯಲ್ಲಿ ಹೋಗೋದು ಅಂತ ಒಂದು ಉಡುಗೊರೆನ ತಗೊಂಡು ಹೋಗಿದ್ವಿ. ನೋಡ್ಬಿಟ್ಟು ವೆರಿ ನೈಸ್ ಆಫ್ ಯು, ಬಟ್ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಇದ್ದೀನಿ. ನೀವು ಬರಿಗೈಯಲ್ಲಿ ಬಂದರೆ ನನಗೆ ಇನ್ನೂ ಸಂತೋಷ ಆಗುತ್ತೆ. ಇದನ್ನೆಲ್ಲ ಆಗಾಗ ಬರ್ತಾ ಇರಿ, ಹಾಗೆ ಬನ್ನಿ, ಇದೆಲ್ಲ ತಗೊಂಬರ್ಬೇಡಿ ಅಂತಂದ್ರು. ಅದವ್ರ ದೊಡ್ಡತನ. ನಾನು ಲಂಡನ್ನಲ್ಲಿ, ಬ್ರಿಟನ್ನಲ್ಲಿ LLB ಮಾಡಬೇಕಾದ್ರೆ 3 ವರ್ಷಗಳ ಕಾಲ ಬೇರೆ ಬೇರೆ ಚಿತ್ರಗಳ ತುಣುಕುಗಳನ್ನ ಒಂದಷ್ಟು ತೆರೆ ಮೇಲೆ, ಒಂದಷ್ಟು ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ.